ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ, ನಿಮಗೂ ತೊಂದರೆ ಆಗಿದೆ. ಅದೇನು ಇಶ್ಯೂಸ್. ಎಷ್ಟು ಜನ ಯುವಕರು ಎಂಜಿನಿಯರ್ಸ್ ಇದ್ದಾರೆ, ಗ್ರ್ಯಾಜುಯೇಟ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಡ್ ಇದ್ದಾರೆ. ನನ್ನ ಕಡೆ ದಿನ 1-2 ಹುಡುಗರು ಬರ್ತಾರೆ ಉದ್ಯೋಗ ಕೊಡ. ಹಾಗಾಗಿ ಇದು ದೊಡ್ಡ ಜ್ವಲದ ಸಮಸ್ಯೆ ದೇಶದಲ್ಲಿ. ಸಚಿವ ಸ್ಥಾನಕ್ಕೆ ಯಡಿಯೂರಪ್ಪ ಆಗುತ್ತೆ ಸರ್, ಈಗ ನಿಮಗೆ ಸಿಗ್ಬೋದಾ ಸರ್? ಬಾ, ನಾನು ಸಚಿವ ಆಗಿ ನಡೆದಿದ್ದೇನೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಆಸೆ ಇದೆ ಸರ್ ಅದು? ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಆಗಿಲ್ಲ. ನಿಮ್ಮದು ಇರುತ್ತಲ್ಲ ಸರ್, ನಮ್ಮದು ಇರುತ್ತೆ, ನಿಮ್ಮದು ಇರುತ್ತಲ್ಲ ಸರ್. ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರುವುದೇನೋ ಅದು ಹಿಂದೆ ಓಡಬಾರ್ದು, ಬಟ್ ರೆಡಿ ಇದ್ದೀರಾ ಕೋರ್ಟ್ನಲ್ಲಿ ಹೇಳ್ತಿದ್ದೆ ಅವಾಗ. ಕೂಡು ಪ್ರಶ್ನೆ ಇದೆ, ಕೂಡು ತಗೋ ಪ್ರಶ್ನೆ ಇರಲ್ಲ, ಕೂಡು ತಗೋ ಪ್ರಶ್ನೆ ಇದೆ. ನಾನು ಹೇಳ್ತಿದ್ದೆ ಬೇಕೋ ಬೇಡ ಅಂತ, ಪ್ರಶ್ನೆ ಏನಿಲ್ಲ. ಕೊಡೋರು ಹೇಳ, ತಗೊಳ್ಳೋರು ಚರ್ಚೆ ನಡೀತಾ ಇದೆಯಲ್ಲ ಸರ್ ಈಗ ಇದಿರಲ್ಲ ಸರ್. ಇನ್ನೇನು ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ್ರು ನಾನು 1-2 ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ಪುನಃ ಅದನ್ನು ಕೇಳಬೇಡಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ನಮಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. 5 ವರ್ಷನೂ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯ ಅವರು 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವ್ರು ಪರ್ಮಿಟ್ ಕೊಡ್ಬೇಕು.